ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ, ಇಲ್ಲಿ ನೋಡಿ ನಾನಿವತ್ತು ರೋಸ್ ಕುಕ್ಕೀಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಫುಲ್ ಮೈದಾ ಹಿಟ್ಟಲ್ಲಿ ಆಗಲಿ ಫುಲ್ ಅಕ್ಕಿ ಹಿಟ್ಟಲ್ಲಿ ಆಗಲಿ ಮಾಡಿಲ್ಲ. ಇಲ್ಲಿ ಮತ್ತೆ ಕಾಯಿ ಹಾಲು ಕೂಡ ಯೂಸ್ ಮಾಡಿಲ್ಲ. ನಾನು ಇರೋದೇ ಮೂರು 4 ಪದಾರ್ಥದಿಂದ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಇಲ್ಲಿ ರೋಸ್ ಕುಕೀಸ್ ಮಾಡಲಿಕ್ಕೆ ಮೊದಲೇದಾಗಿ ನೋಡಿ 1 ಕಪ್ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ. ಇದೇ ಕಪ್ಪಿಂದ ನಾನು 1 ಕಪ್ ಮೈದಾ ಹಿಟ್ಟು ಕೂಡ ತಗೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ಕಪ್ಪಿಂದ 1 ಕಪ್ ಮೈದಾ ಹಿಟ್ಟು, 1 ಕಪ್ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇಲ್ಲಿ ಫುಲ್ ಮೈದಾ ಹಿಟ್ಟಾಗಲಿ ಫುಲ್ ಅಕ್ಕಿ ಹಿಟ್ಟಾಗಲಿ ನಾನು ಇಲ್ಲಿ ತಗೊಂಡಿಲ್ಲ. ಹಾಫ್ ಕರೆಕ್ಟ್ ಮೆಜರ್ಮೆಂಟಲ್ಲಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು. ನೋಡಿ 3/4 ಕಪ್ ಸಕ್ಕರೆ ಕೂಡ ತಗೊಂಡಿದ್ದೇನೆ. 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು, 3/4 ಕಪ್ ಸಕ್ಕರೆ. ಈಗ ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೇನೆ. ನೋಡಿ ಈಗ ಒಂದ್ಸತಿ ನಾನು ಹೀಗೆ ಇದನ್ನ ಮಿಕ್ಸ್ ಮಾಡ್ಕೊತೇನೆ. ಇದಕ್ಕೆ ಸ್ವಲ್ಪ ನಾನು ನೀರು ಹಾಕಿ ಮಿಕ್ಸ್ ಮಾಡ್ಕೊತೇನೆ. ಇಲ್ಲಿ ತೆಂಗಿನಕಾಯಿ ಹಾಲು ಹಾಕಿನೂ ಯೂಸ್ ಮಾಡ್ತಾರೆ. ನಾನಿಲ್ಲಿ ಇಲ್ಲ, ನೀರು ಹಾಕ್ತಾ ಇದ್ದೀನಿ. ನೋಡಿ, ನಾವು ಮೊದಲು ಗಟ್ಟಿಯಾಗಿ ಕಲಸ್ಕೊಂಡ್ಬಿಡೋಣ. ತುಂಬ ನೀರು ಮಾಡ್ಕೊಳ್ಬಾರ್ದು. ಒಂದು ಹದದಲ್ಲಿ ನಾನೀಗ ಎಲ್ಲವನ್ನು ಕಲಿಸ್ತೇನೆ. ಫುಲ್ಲು ಮೈದಾ ಹಿಟ್ಟು ಹಾಕಿ ನಾವು ಇಲ್ಲಿ ರೋಸ್ ಕುಕ್ಕೀಸ್ ಮಾಡ್ಬೋದು. ಆ ಮೈದಾ ಹಿಟ್ಟಿನಿಂದ ಮಾಡ್ಲಿಕ್ಕೆ ಹೋದರೆ ಸ್ವಲ್ಪ ನಾರು ಬರ್ತವೆ ಮತ್ತು ಗರಿಯಾಗಿ ಬರುವುದಿಲ್ಲ. ಅದಕ್ಕಾಗಿ ನಾನಿಲ್ಲಿ ಸಮಭಾಗದಲ್ಲಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ರೋಸ್ ಕುಕ್ಕೀಸ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಪ್ಪು ಎಳ್ಳನ್ನು ಕೂಡ ಹಾಕಿದ್ದೀನಿ. 1 ಚಿಟಿಕೆ ಅಷ್ಟು ಇಲ್ಲಿ ನಾನು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಚಿಟಿಕೆ ಅಷ್ಟು ಸಾಕು. ಸ್ವಲ್ಪ ಉಪ್ಪಿದ್ರೆ ಸ್ವೀಟ್ ಹಾಕಿರ್ತೀವಲ್ಲ ಸಕ್ಕರೆದಿಂದ, ಅದಕ್ಕಾಗಿ ಈಗ ಇದನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ನೋಡಿ ಈಗ ಫ್ರೆಂಡ್ಸ್, ಇಷ್ಟು ಗಟ್ಟಿ ಇದೆಯಲ್ಲ, ನಾನು ಇಷ್ಟೇ ಬಿಡ್ತೇನೆ. ಜಾಸ್ತಿ ನೀರು ಹಾಕಿ ಕಲಸ್ಲಿಕ್ಕೆ ಹೋಗೋದಿಲ್ಲ. ಇದನ್ನೀಗ ನಾನು ಇಷ್ಟು ಬಿಟ್ಟು 3 ರಿಂದ 4 ಗಂಟೆ ಬಿಡ್ತೇನೆ ನೆನಿಲಿಕ್ಕೆ. 3 ರಿಂದ 4 ಗಂಟೆ ಆದಮೇಲೆ ನೋಡ್ತೇನೆ. ಮತ್ತು ಮಿಡ್ಲಲ್ಲಿ ಅರ್ಧ ಗಂಟೆಗೊಮ್ಮೆ 1 ಗಂಟೆಗೊಮ್ಮೆ ಇದನ್ನು ನಾವು ತಿರುಗಿಸ್ತಾ ಇರಬೇಕು. ಯಾಕಂದರೆ ಸಕ್ಕರೆದು ನೀರೆಲ್ಲ ಮೇಲೆ ಬಂದುಬಿಟ್ಟಿರುತ್ತೆ. ಅರ್ಧ ಗಂಟೆಗೊಮ್ಮೆ 1 ಗಂಟೆಗೊಮ್ಮೆ ತಿರುಗಿಸ್ತಾ ಹೋಗಬೇಕು. 3 ರಿಂದ 4 ಗಂಟೆ ಆದಮೇಲೆ ನಿಮಗೆ ಮತ್ತೆ ನಾನು ತೋರಿಸ್ತೇನೆ. ನೋಡಿ, ನಾನೀಗ 4 ಗಂಟೆ ಆಗಿದೆ ಆಲ್ರೆಡಿ ಫ್ರೆಂಡ್ಸ್. 4 ಗಂಟೆ ಆದರೂ ನೋಡಿ ಹಿಟ್ಟು ಫುಲ್ ಚೆನ್ನಾಗಿ ನೆನೆದು ಬಿಟ್ಟಿದೆ. ಈಗ ಇದಕ್ಕೆ ನೀರು ಬೇಕಾದ್ರೆ ನೀವು ಹಾಕ್ಕೋಬೋದು. ಇನ್ನೊಂದು ನಿಮಗೆ ತೋರಿಸ್ತೀನಿ ನಾನು. ಇಲ್ಲಿ ಸ್ಪೂನಿಂದ ನೋಡಿ ಈ ಥರ ಮಾಡಿದಾಗ ಇಲ್ಲಿ ನೋಡಿ ಹಿಂದ್ಗಡೆ ಇಷ್ಟು ಅಂಟಿದರೆ ಸಾಕು. ನೋಡಿ, ತೆಳುವಾಗಿ ಇಷ್ಟು ಅಂಟಿದರೆ ಸಾಕು ನಮಗೆ. ತುಂಬ ಗಟ್ಟಿ ಅಂತೇನು ಬೇಡ. ನೀವು ಗಟ್ಟಿ ಅನಿಸಿದರೆ ನೀವು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೋಬೋದು ಇದಕ್ಕೆ. ಈಗ ನಾನೇನು ಮಾಡ್ತೀನಪ್ಪ ಅಂದರೆ ನೋಡಿ, 1 ಬೌಲಿಗೆ ಇಲ್ಲಿ ನಾನು ಹಿಟ್ಟನ್ನು ಹಾಕೋತಾ ಇದ್ದೀನಿ. ಎಲ್ಲವನ್ನು ತಿರುಗಿಸಿ ಇಟ್ಕೊಳ್ತಾ ಬನ್ನಿ. ನಾನು ಹೇಳಿದೆಲ್ಲ ಮಿಡ್ಲಲ್ಲಿ ಆವಾಗಲೇ ಹಿಟ್ಟನ್ನು ತಿರುಗಿಸಿ ಇಟ್ಕೋಬೇಕು. ಅಂದರೆ ಸಕ್ಕರೆ ಎಲ್ಲ ಮೇಲೆ ಬಂದಿರುತ್ತೆ ಎಲ್ಲ, ಅದಕ್ಕೋಸ್ಕರ. ನೋಡಿ, ಇಷ್ಟು ಹಿಟ್ಟನ್ನು ನಾನು ಈಗ 1 ಬೌಲಿಗೆ ಹಾಕಿದ್ದೀನಿ. ಇದನ್ನು ಸೈಡ್ ಎತ್ತಿಡ್ತೇನೆ. ಈಗ ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ. ಇದು ಅಂತೂ ನಮಗೆ ಇದು 1 ದಿನ ಎಣ್ಣೆಯಲ್ಲಿ ಇಡಬೇಕಾಗತ್ತೆ ನಾವು. ಅಂದರೆ ಅಡುಗೆ ಮಾಡೋ ಎಣ್ಣೆಯಲ್ಲಿ, ಕಾದಿರುವಂಥ ಎಣ್ಣೆ ಅಲ್ಲ, ಚಪ್ಪೆ ಇರುವಂಥ ಎಣ್ಣೆಯಲ್ಲೇ ಇಡಬೇಕಾಗುತ್ತೆ. ಇದು ಕೂಡ ಎಣ್ಣೆ ಇದು ಸಿಗುತ್ತೆ ನಮಗೆ ಆನ್ಲೈನಲ್ಲಿ ಸಿಗುತ್ತೆ. ಇದು ಈ ಥರ ನಾನ್ ಸ್ಟಿಕ್ಕು. ಇಲ್ಲಿ ಎಣ್ಣೆಯಲ್ಲಿ ಕೂಡ ಇದು ಕೂಡ ಕಾದಿದೆ. ಈಗ ಇದನ್ನು ನೋಡಿ, ಇಲ್ಲಿ ನಾನೊಂದು ಬೌಲಿಗೆ ಹಾಕೊಂಡಿದ್ನಲ್ಲ, ಅದರಲ್ಲಿ ಡಿಪ್ ಮಾಡ್ತೇನೆ. ಈ ಥರ ನೋಡಿ, ಮೇಲ್ಗಡೆ ಎಲ್ಲ ಬರಬಾರ್ದು, ಅದು ಕೆಳಗೆ ಮಾತ್ರ ಇರಬೇಕು. ಮೇಲ್ಗಡೆ ಎಲ್ಲ ಬಂದುಬಿಟ್ರೆ ಏನಾಗುತ್ತೆ, ಮೇಲ್ಗಡೆದು ಬಿಟ್ಕೊಳ್ಳಲ್ಲ. ಅದು ಎಣ್ಣೆಯಲ್ಲಿ ಓಪನ್ ಇದ್ದರೆ ಬಿಟ್ಕೊಳ್ಳುತ್ತಲ್ಲ, ಅದಕ್ಕೋಸ್ಕರ ಈ ಥರ ನಾವು ಮಾಡ್ತಾ ಇರಬೇಕಾಗತ್ತೆ. ಸ್ವಲ್ಪ ಈಗ ನೋಡಿ ಎಣ್ಣೆಯಿಂದ ಹೊರಗೆ ಬರ್ತಾ ಇದೆ ಎಲ್ಲ ಬಿಟ್ಕೊತ್ತು. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊತ್ತಲ್ಲ. ಮತ್ತು ನಾವು ಎಣ್ಣೆಯಲ್ಲಿ ಇದನ್ನು ಇಡಬೇಕು. ಒಂದು 10 ಸೆಕೆಂಡ್ ಇಟ್ಟ ಮೇಲೆ ಮತ್ತೆ ತಕ್ಕೋಬೇಕಾಗತ್ತೆ. ತಕ್ಕೊಂಡ್ಮೇಲೆ ಮತ್ತೆ ನಾವು ಇದೇ ಥರ ಮಾಡಬೇಕಾಗತ್ತೆ. ಈಗ ನೋಡಿ, ಈಗ ತೆಗಿತೇನೆ. ಮತ್ತು ನೋಡಿ ಇಲ್ಲಿ ಇದೇ ಥರ ಬಿಡ್ತೇನೆ ಫ್ರೆಂಡ್ಸ್. ಇದು ಪಾತ್ರೆದ ಅಂಗಡಿಯಲ್ಲಿ ಸಿಗುತ್ತೆ, ಆದರೆ ಸ್ಟೀಲಿಂದ ಸಿಗುತ್ತೆ. ಸ್ಟೀಲಿಂದಕ್ಕೆ ಇದು ಅಷ್ಟು ಈಸಿಯಾಗಿ ಬರುವುದಿಲ್ಲ. ನೋಡಿ, ಇದು ಕೂಡ ಬಿಟ್ಕೊಳುತ್ತು. ಮತ್ತು ಇದನ್ನು ಎಣ್ಣೆಯಲ್ಲಿ ಇಡ್ತೇನೆ. ಮತ್ತು ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ತಾ ಹೋಗಬೇಕು. ಎಣ್ಣೆಯಲ್ಲಿ ಎಷ್ಟು ಹಿಡಿತೆ ನೋಡಿಕೊಂಡು ಹಾಕೋಬೇಕಾಗತ್ತೆ.
ನೋಡಿ ಈಗ ನಾನು ಮತ್ತೆ ಹಾಕ್ತೇನೆ ಎಣ್ಣೆಗೆ. ನಮಗೆ ಎಣ್ಣೆ ಎಷ್ಟು ಹಿಡಿತೆ ನೋಡಿಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಎಣ್ಣೆಯಲ್ಲಿ ಫ್ರೈ ಆಗೋದಿಲ್ಲ. ನೋಡಿ ಎಷ್ಟು ಇದು ಆನ್ಲೈನಲ್ಲಿ ನನಗೆ ಸಿಕ್ಕಿದೆ. ನಾನು ಪಾತ್ರೆದ ಅಂಗಡಿಯಲ್ಲಿ ತಂದಿದ್ದೆ, ಸ್ಟೀಲಿಂದಿತ್ತು, ಅದಕ್ಕಾಗಿ ಅದಕ್ಕೆ ಸರಿಯಾಗಿ ಬರಲಿಲ್ಲ. ನಾನು ಮೊದಲಿಗೆ ಹಾಕಿರೋದನ್ನು ಟರ್ನ್ ಮಾಡ್ಕೋತೇನೆ. ಮತ್ತು ಇದು ನಾವು ಹಾಕಿದ ತಕ್ಷಣ ಹೊರಗಡೆ ಇಡಬಾರ್ದು, ರೋಸ್ ಕುಕ್ಕೀಸ್ ಮಣಿ, ಮತ್ತು ಎಣ್ಣೆಯಲ್ಲೇ ಇಡಬೇಕಾಗುತ್ತೆ. ನೋಡಿ ಸ್ವಲ್ಪ ನಾನು ಟರ್ನ್ ಮಾಡ್ಕೋತೇನೆ. ಈಗ ಮೊದಲೇದು, ಎರಡನೇದು ಟರ್ನ್ ಮಾಡಿದೆ, ಈಗ ಮೂರನೇದು ಕೂಡ ಮಾಡಿಬಿಡ್ತೇನೆ. ನೋಡಿ ಇಲ್ಲಿ ಮತ್ತೆ ಇದನ್ನು ಎಣ್ಣೆಯಲ್ಲಿ ಇಲ್ಲೇ ಬಿಟ್ಬಿಡ್ತೇನೆ ನಾನು. ಇದನ್ನು ಯಾವ ಕಾರಣಕ್ಕೂ ನಾವು ತೆಗಿಬಾರ್ದು ಫ್ರೆಂಡ್ಸ್, ತೆಗೆದ್ರೆ ರೋಸ್ ಕುಕ್ಕೀಸ್ ಬರೋದಿಲ್ಲ, ಅದಕ್ಕಾಗಿ ಅದು ಅಲ್ಲೇ ಇರಬೇಕಾಗತ್ತೆ. ಇದು ಎಣ್ಣೆಯಲ್ಲಿ ಫ್ರೈ ಆಗಲಿ ಚೆನ್ನಾಗಿ. ಈಗ ಫ್ರೆಂಡ್ಸ ನಾನು ಇಲ್ಲಿ ಏನು ಮಾಡ್ತೀನಿ, ಮೊದಲಿಗೆ ಹಾಕಿರೋದು ತೆಗೆದಿದ್ದೇನೆ. ನೋಡಿ ತೆಗಿಯುವಾಗ ಮೆತ್ತಗಿರುತ್ತೆ, ನೀವು ಮೆತ್ತಗಾಗಿದೆಯಪ್ಪ ಅಂತೇಳಿ ಹೆದರ್ಲಿಕ್ಕೆ ಹೋಗಬೇಡಿ ಯಾರು. ತೆಗಿಯುವಾಗ ಮೆತ್ತಗಿರುತ್ತೆ, ನಾವು ಮಾಡ್ತಾ ಮಾಡ್ತಾ ಅದು ಏನಾಗುತ್ತೆ, ಹೊರಗಡೆ ತೆಗೆದಿಟ್ಟಿರೋದು ನಮಗೆ ಗಟ್ಟಿ ಆಗ್ತಾ ಬರುತ್ತೆ ಅದು. ಅದಕ್ಕಾಗಿ ನೋಡಿ ಇದು ಈಗ ಕರಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಇದು ಕೂಡ ಫ್ರೈ ಆಗಿದೆ. ಈಗ ನನಗೆ ಎರಡನೇದು ಹಾಕಿದ್ನಲ್ಲ ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ ರೋಸ್ ಕುಕ್ಕೀಸ್ ಬರ್ತಾ ಇದೆಯಲ್ಲ, ಸೂಪರ್ ಆಗಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ. ನೋಡಿಕೊಂಡು ನೀವು ಮಾಡಿ ಒಂದು ಸತಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಇದನ್ನು ಕೂಡ ತೊಗೊಂಡ್ಬರ್ತೀನಿ. ನೋಡಿ ನಾವು ಸ್ವಲ್ಪ ಗಡಿಬಿಡಿ ಮಾಡಿದರೆ ಕಟ್ ಆಗುತ್ತೆ. ನೋಡಿ ಈ ಥರ ಇದು ಈಗ ಟರ್ನ್ ಮಾಡಿ ಹಾಕೊಂಡ್ಬಿಡ್ತೇನೆ. ಎಷ್ಟು ಚೆನ್ನಾಗಿ ರೋಸ್ ಕುಕ್ಕೀಸ್ ಅಂದರೆ ಖುಷಿ ಆಗುತ್ತೆ. ನೋಡಿ ಅಂಗಡಿಯಲ್ಲಿ ತಂದು ತಿನ್ನೋಕ್ಕಿಂತ ನಾವು ಮನೆಯಲ್ಲಿ ಈ ಥರ ಮಾಡ್ಕೊಂಡು ತಿನ್ಬೋದು. ಇದು ಇನ್ನೂ ಫ್ರೈ ಆಗಲಿ. ಈಗ ಎಲ್ಲ ಮಾಡಿದ ಮೇಲೆ ನಿಮಗೆ ತೋರಿಸ್ತೇನೆ. ನಾನು ಇಷ್ಟು ಮಾಡಿದ್ದೇನೆಲ್ಲ, ಈಗ ಎಲ್ಲ ಆದಮೇಲೆ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ರೋಸ್ ಕುಕ್ಕೀಸ್ ಸಖತ್ತಾಗಿ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೂ ಒಂದು ಕಟ್ ಮಾಡಿ ತೋರಿಸ್ತೀನಿ ನಾನು. ನೋಡಿ ಸೌಂಡ್ ಕೇಳ್ತಿರ್ಬೋದಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಅಂದರೆ ತುಂಬ. ನೋಡಿ ಸಖತ್ತಾಗಿದೆ ಫ್ರೆಂಡ್ಸ್. ನಾನು ಇಲ್ಲಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.